వాళ్ళకి చెయ్యండి చెయ్యండి అంటే ఎవరు ಸತಿ ಕಮ್ಮಿ ಆಗಿತ್ತು ಸರ್ ಈ ಸತಿ ಫುಲ್ ತುಂಬ ಆಗಿದೆ ಈಗ ನೀರು ಮತ್ತೆ ಗೊತ್ತಿದ್ದಿಲ್ಲ ಎಲ್ಲ ನಾವು ಇದು ಮಾಡ್ಕೊತಿದ್ದೆ ಸರ್ ನಾವು ಹೋದ ಸಂಗಿದ್ದಿಲ್ಲ ಈ ವರ್ಷನೇ ಬಂದಿರೋದು ಇಷ್ಟು ಮಳೆ ಬಂದು ತುಂಬತ್ತಂತ ಗೊತ್ತಾಗ್ಲಿಲ್ಲ ಏನು ಕೈಗೆ ಸಿಗ್ತಾ ಇಲ್ಲ ಹುಡುಗರು ಮಕ್ಕಳು ನಾನು ಎಲ್ಲ ಬಟ್ಟೆ ಬರೇ ಅನ್ನ ಸಾರು ಕಗಳು ಕಡೆ ಎಲ್ಲ ವೇಸ್ಟ್ ಆಗಿದೆ ಏನೇನು ಎತ್ತಿಡಕ್ಕಾಗ್ತಿಲ್ಲ ಆ ಥರ ಆಗಿದೆ ಸ್ವಾಮಿ ನನಗಂತೂ ಏನು ಮಾಡ್ಬೇಕಂತ ಒಂದು ಗೊತ್ತಾಗ್ತಾ ಇಲ್ಲ ಎಲ್ಲ ನೀವೇ ಈಗ ಏನಾದ್ರು ನಮ್ಗೆ ವ್ಯವಸ್ಥೆ ಮಾಡ್ಕೊಂಡು ಹೋಗಿ ರಾತ್ರಿ ನಾವು ಚಿತ್ರಕದಾಗ ತಿರುಗಾಡ್ಬಿಟ್ಟಿದ್ದೀನಿ ನನಗೆ ಚಿಂತೆ ಇಟ್ಕೊಂಡು ನಾವು ಮನೆಗೆ ದುಡಿಯೋರು ಯಾರಿಲ್ಲ ನಮ್ಮ ಮನೆಯವ್ರು ಒಬ್ರು ದುಡಿಯಕ್ಕೆ ಹೋಗ್ಬೇಕು ಏನಾದ್ರು ಮಾಡ್ಬೇಕು ಅಷ್ಟೇ ನನಗಂತೂ ದುಡಿಯೋಕೆ ಕೈಲಾಗಲ್ಲ ಅಲ್ಲಿದ್ವಿ ಅಲ್ಲಿಂದ ಬಂದ್ವಿ ಇಲ್ಲಿ ಬಂದು ಇದೇ ಈ ಮಕ್ಕಳು ನಾವು ಬಂದಿರೋದು ನಮ್ಗೆ ಕಾಲ ಹಿಡಿದು ನಮಗಂತೂ ಭಾಳ ಮೋಸ ಆಗ್ಬಿಟ್ಟೈತಿ ಈಗ ಏನು ಮಾಡ್ಬೇಕಂತ ಮಳೆ ಬರ್ತಿದ್ದಂಗೆ ನೋಡಿ ನೀರೆಲ್ಲ ಈ ಕಡೆ ಹಿಂಗೆ ಬರ್ತಿದೆ ನೋಡಿ ನೀರು ನಮಗೆ ಸಾಮಾನ್ಯನ ಎಚ್ಚರ ಬರೋಣ ಅಂದ್ರೆ ಮತ್ತೆ ಕರೆಂಟ್ ಹೊಡೆಯುತ್ತೆ ಬೇರೆ ಹೊರಗೆ ಬಂದ್ರೆ ನಾವೆಲ್ಲ ಈಗ ಕುಟುಂಬಕ್ಕೆ ಏನು ಮಾಡ್ತಿದ್ದೀರಾ ಏನು ಯೋಚನೆ ಎಲ್ಲ ಕೆಳಗೆ ಇಟ್ಕೊಂಡಿದ್ವಿ ನಾವು ಯಾವುದು ಎತ್ತಿಡಕ್ಕಾಗಲಿಲ್ಲ ನಮಗೆ ಮಾಡ್ಕೊಳ್ಳಿ ಇದು ನೀರೆಲ್ಲ ತೆಗಿಸ್ತೀವಿ ಈಗ ಏನು ತೆಗಿತಾರೆ ಇದೆಲ್ಲ ರೇಟ್ ಮಾಡ್ಕೊಳ್ಳಿ ನೀರೆಲ್ಲ ರೇಟ್ ಮಾಡ್ಕೊಳ್ಳಿ ಏನು ತಲೆ ಕಟ್ಸ್ಕೊಬೇಡಿ ಸಮಾಜ ಏನು ಯೋಚನೆ ಮಾಡಿ ದಯವಾಗಿರಮ್ಮ ನಡೆಯಮ್ಮ ನಡೆಯಮ್ಮ ಎಲ್ಲಿಂದ ಬಂದ ಅಲ್ಲಿಂದಲೇ ಬನ್ನಿ ಹಿಂದ್ಗಡೆ ಇನ್ನಲ್ಲಿಂದ ಬನ್ನಿ ಅವರು ಅದಕ್ಕೆ ಇದು ಮಾಡ್ಕೊಂಡೆ ನನಗೆ ಗೇಟ್ ಹತ್ರನೇ ವಾಲ್ ಪಾಪ ನೀರು ಹೋಗಂಗೇನೆ ಆದ್ರೂ ಅದು ಹೋಗಲ್ಲ ಸುಮಾರು ಪ್ರೆಷರ್ ಸರ್ ಇದೇ ಫಸ್ಟ್ ಅಲ್ಲ ಸರ್ ಈ ತರ ನೋಡ್ಕೊಂಡು ಹೋಗ್ತಾರೆ ಬರ್ತಾರೆ ಸುಮಾರು ಸಮಾಧಾನ ಹೇಳ್ಬೋದು ಬಿಟ್ರೆ ಸಾಂತ್ವನ ಹೇಳ್ಬೋದು ಬಿಟ್ರೆ ಈ ಮನೆ ಕಟ್ಸ್ಕೊಡಕ್ಕಾಗತ್ತಾ ಅಲ್ಲ ಆಗಲ್ಲ ಸರ್ ಪರಿಹಾರ ಏನಾರ ಒಂದು ದೊಡ್ಡ ಅದೊಂದು ಮೋರಿ ಒಂದು ಕ್ಲೀನ್ ಆಗ್ಬೇಕು ಮತ್ತೆ ಅದಕ್ಕೊಂದು ಮೆಶ್ ಆಗ್ಬೇಕು ಸರ್ ಮತ್ತೆ ಈ ಮೋರಿ ಇದೆಯಲ್ಲ ಈ ಮೋರಿ ಸಣ್ಣ ಆಗಿದೆ ಮತ್ತೆ ಈ ನೀರು ಹೋಗೋದಿಲ್ಲ ಆ ಕಡೆ ಪಾಸ್ ಆಗಲ್ಲ ಅಲ್ಲಿ ತುಂಬಾ ಸ್ಟ್ರೈಟ್ ಬರುತ್ತಾನೆ ನಮಗೆ ಶಿವಮೊಗ್ಗದಲ್ಲಿ ಹೇಮಾಂಬರ ಈಗ ಇಡೀ ಊರೊಳಗಡೆ ಈ ಪರಿಸ್ಥಿತಿ ಏನು ಆಗ್ಬೋದು ಸರ್ ಅಲ್ಲಿ ನಮಗೆ ರೋಡ್ ಇಲ್ಲ ಓಡಾಡಕ್ಕೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅದರಲ್ಲೂ ಕೂಡ ಶಿವಮೊಗ್ಗದಲ್ಲಿ ಅಕಾಲಿಕ ಮಳೆ ಒಂದು ವಾರದಿಂದ ಕೂಡ ನಡೀತಾ ಇದೆ. ನಿನ್ನೆ ರಾತ್ರಿ ಅಂತೂ ಕೂಡ ಅತ್ಯಂತ ಘೋರ ಪ್ರಮಾಣದ ಸಿಡಿಲು ಮಿಂಚು ಅದರಿಂದ ಮಳೆ ಬಂದಿದೆ. ಇದರಿಂದ ಯಾವುದೇ ಜೀವಹಾನಿ ಆಗಲಿಲ್ಲ ಅಂದ್ರೂ ಕೂಡ ರಭಸವಾಗಿ ಸುರಿದಂಥ ಮಳೆಗೆ ಎಂದಿನಂತೆ ಕೆಲವು ತಗ್ಗು ಪ್ರದೇಶಗಳಲ್ಲಿ ಒಂದು ಸುಮಾರು 15ರಿಂದ 20 ಮನೆಗೆ, ಮುಖ್ಯವಾಗಿ RML ನಗರ, ಸಿಗೇಟಿಯ ಕೆಲವು ಭಾಗ, ಅಶ್ವಥ್ ನಗರ, ಚಾಲುಕ್ಯ ನಗರ, ಕೃಷಿ ನಗರದ ಒಂದೆರಡು ಮನೆಗಳಿಗೆ ನೀರು ನುಗ್ಗಿದೆ. ನಾವು ಇದಕ್ಕೆ ಸಮರೋಪಾದಿಯಲ್ಲಿ ಪೂರ್ವ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಅಂದರೆ ಅದಕ್ಕೆ ಒಂದು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಥರ ಒಂದು ಟಾಸ್ಕ್ ಫೋರ್ಸ್ ರೆಡಿ ಇದೆ.
ಇಮ್ಮಿಡಿಯೇಟಾಗಿ ಬಂದು ಕಂಪ್ಲೇಂಟ್ ಬಂದ ತಕ್ಷಣ ರಾತ್ರಿ ಎಲ್ಲ ಅಟೆಂಡ್ ಮಾಡಿ ಅದನ್ನೆಲ್ಲ ಡಿ ವಾಟರಿಂಗ್ ಮಾಡುವಂಥದ್ದು JCB ಇಟಾಚಿಗಳ ಮೂಲಕ ಕೆಲಸ ಮಾಡಿಸುವಂಥದ್ದು ಮಾಡಿದ್ದೇವೆ. ಹಲವಾರು ಕಡೆ ಮರದ ರೆಂಬೆಗಳು ಕೂಡ ಮುರಿದಿರುವಂಥ ಇನ್ಸಿಡೆಂಟ್ಸ್ಗಳು ಗಮನಕ್ಕೆ ಬಂದಿದೆ, ಅದನ್ನು ಕೂಡ ತೆರವುಗೊಳಿಸಿದ್ದೇವೆ. ಯಾವುದೇ ಥರದ ಆಸ್ತಿ ಹಾನಿ ಆಗಲಿ ಮನೆ ಕುಸಿತ ಆಗಲಿ ಈ ಥರದ್ದು ಯಾವುದೂ ಕಂಡು ಬಂದಿಲ್ಲ. ಮಿಕ್ಕಿದೆಲ್ಲೂ ಕೂಡ ಸುಸಜ್ಜಿತವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. 24/7 ಒಂದು ಕಾಲ್ ಸೆಂಟರ್ ಕೂಡ ಓಪನ್ ಮಾಡ್ಕೊಂಡಿದ್ದೇವೆ. ಜೊತೆಗೆ ಬಹಳ ಮುಖ್ಯವಾಗಿ ರಾಜಕಾಲುವೆಗಳಿರ್ಬೋದು, UTP ಹಾದು ಹೋಗಿರುವಂಥ ಕಾಲುವೆ ಇರಬಹುದು, ಮತ್ತು ಬೃಹತ್ ಪ್ರಮಾಣದ ಮಳೆ ನೀರು ಚರಂಡಿ ಇರ್ಬೋದು, ಮತ್ತು ರಸ್ತೆ ಬದಿನಲ್ಲಿ ಸ್ಮಾರ್ಟ್ ಸಿಟಿ ಇತ್ಯಾದಿ ಯೋಜನೆಗಳಿಂದ ಕವರಿಂಗ್ ಸ್ಲ್ಯಾಬ್ ಹಾಕ್ಬಿಟ್ಟು ಕವರ್ ಮಾಡಿರುವಂಥದ್ದು ಇರ್ಬೋದು. ಅದೆಲ್ಲನೂ ಕೂಡ ರಸ್ತೆ ಬದಿ ಚರಂಡಿ ಮತ್ತು ಮಳೆ ನೀರು ಚರಂಡಿ ಎಲ್ಲ ಸಿಲ್ಟ್ಗಳನ್ನು ರಿಮೂವ್ ಮಾಡೋ ಕಾರ್ಯಕ್ರಮಗಳನ್ನು ಇನ್ನು ಮುಂದೆ ಒಂದು 15 ದಿನದಲ್ಲಿ ಸಮರೋಪಾದಿಯಲ್ಲಿ ಮಾಡ್ತೇವೆ. ಸೊ ಹಾಗಾಗಿ ಎಲ್ಲ ಪೂರ್ವ ತಯಾರಿಗಳನ್ನು ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ ಮಳೆ ನೀರು ನುಗ್ಗದಂತೆ ಮತ್ತು ಮುಂದಿನ ಪ್ರವಾಹ ಬರುವಂಥ ಸಂದರ್ಭಗಳು ಮತ್ತು ಮಾನ್ಸೂನ್ನ ಪ್ರಿವೆನ್ಷನ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಬೆಂಕಿನಗರದಲ್ಲಿ ಗೋಡೆ ಬಿದ್ದಿರೋ ಇನ್ಸಿಡೆಂಟ್ಗೆ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಆಲ್ರೆಡಿ ಹೋಗಿದ್ದಾರೆ, ಮಹಜರ್ ಮಾಡಿ ರಿಪೋರ್ಟ್ ತೊಗೊಂಡು ಬರ್ತಾರೆ. ತಹಸೀಲ್ದಾರ್ ಆಫೀಸ್ಗೆ ಅದನ್ನು ವರದಿಯನ್ನು ಕೊಡ್ತೇವೆ. ಪಾರ್ಶ್ವಹಾನಿನ ಭಾಗಶಃ ಹಾನಿನ ಇದ್ರ ಮೇಲ್ಗಡೆ ಆ್ಯಕ್ಚುಲಿ ಬಂದು ಆ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಆ್ಯಕ್ಚುಲಿ ಪರಿಹಾರವನ್ನು ನಾವು ರೆಕಮೆಂಡ್ ಮಾಡಿ ಕಳಿಸ್ತೇವೆ. ಇಲ್ಲ, ಈಗ ಹೋಗಬೇಕು. ಚರಾವತಿ ನಗರ ಚಾನಲ್ ಏರಿಯಾದಲ್ಲಿ UTP ಚಾನಲ್ ಏರಿಯಾದಿಂದ ಬರುವಂಥ ಆ ಒಂದು ತ್ಯಾಜ್ಯ ವಸ್ತುಗಳೆಲ್ಲನೂ ಕೂಡ ರಭಸವಾಗಿ ಬಂದು ಮೊದಲನೇ ಮಳೆಗೆ ಬರುತ್ತೆ. ಅದೆಲ್ಲನೂ ಕೂಡ ಈಗ ರಿಮೂವ್ ಮಾಡ್ತಾ ಇದ್ದೇವೆ ಮುಂದೆ ಸರಾಗು ಹರಿಯೋ ರೀತಿಯಲ್ಲಿ. ಹೌದು. ಈಗ ಆಲ್ರೆಡಿ ಬಂದು ಅದಕ್ಕೆಲ್ಲ ಟೆಂಡರ್ನೆಲ್ಲ ಕರೆದಾಗಿದೆ. ಸಾಮಾನ್ಯವಾಗಿ ನಾವು ಹೂಳೆತ್ತೋ ಕಾರ್ಯಕ್ರಮಗಳನ್ನು ಏಪ್ರಿಲ್ 15ರಿಂದ ಏಪ್ರಿಲ್ 15 ದಿನ ಮುಗಿಸ್ಕೊಳ್ತೀವಿ ಸಾಮಾನ್ಯವಾಗಿ. ಬಟ್ ಇದು ಅಕಾಲಿಕ ಮಳೆ ಏಪ್ರಿಲ್ 1ನೇ ತಾರೀಕಿಗೆ ಬಂದಿದೆ. ಬಟ್ ಆದರೂ ಕೂಡ ನಾವು ಸಮರೋಪಾದಿಯಲ್ಲಿ ಹೂಳೆತ್ತುವುದು ಜೊತೆಗೆ ಟಾಸ್ಕ್ ಫೋರ್ಸ್ನ ನಿರ್ಮಾಣ ಮಾಡೋದು, ವಲಯವಾರು ಟಾಸ್ಕ್ ಫೋರ್ಸ್ ಮಾಡೋದು, 24/7 ಕಾಲ್ ಸೆಂಟರ್ಸು ಎಲ್ಲನೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾವೆ. ಸುಮಾರು 4 ವರ್ಷಗಳ ಹಿಂದೆ ಸುಮಾರು 70-75 ಪ್ರದೇಶಗಳಲ್ಲಿತ್ತು. ಮಂಡ್ಲಿ ಪ್ರದೇಶ ಇರ್ಬೋದು, ನ್ಯೂ ಮಂಡ್ಲಿ ಪ್ರದೇಶ ಇರ್ಬೋದು, ಬೆಂಕಿನಗರ ಇರ್ಬೋದು, ಲಷ್ಕರ್ ಮೊಹಲ್ಲಾದಲ್ಲಿ ನುಗ್ತಾ ಇತ್ತು, ಪೆನ್ಷನ್ ಮೊಹಲ್ ನುಗ್ತಾ ಇತ್ತು, ಅಣ್ಣಾನಗರದಲ್ಲಿ ಸುಮಾರು ಪ್ರದೇಶಗಳನ್ನು ನಾವು ಇವಾಗ ಅವಾಯ್ಡ್ ಮಾಡ್ಕೊಂಡಿದ್ದೀವಿ. ಆದರೂ ನ್ಯಾಚುರಲ್ ಆಗಿ ಕೆಲವೊಂದು ಚರಂಡಿ ಮಟ್ಟಕ್ಕಿಂತ ಕಡಿಮೆ ಕಟ್ಟಿರುವಂಥ ಕೆಲವು ಮನೆಗಳಲ್ಲಿ ಅದು ನಿರಂತರವಾಗ್ತಾ ಇದೆ. ಅಂಥ ಮನೆಗಳನ್ನ ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾವೆ. ಇಲ್ಲ ಹೂಳೆತ್ತೋ ಕಾರ್ಯಕ್ರಮ ನಿರಂತರವಾಗಿ ಮಾಡ್ತಾ ಇದ್ದೇವೆ. ಆದರೆ ಇಲ್ಲಿ 3 ಥರದ ಪ್ರಾಬ್ಲಮ್ ಬರುತ್ತೆ. ಒಂದು ನ್ಯಾಚುರಲ್ಗೆ ಬರುವಂಥ ರಾಜಕಾಲುವೆ, ಮತ್ತೊಂದು ಮಳೆ ನೀರು ಚರಂಡಿ, ಮತ್ತೊಂದು UTP ಬಂದ್ಬಿಟ್ಟು 2 ಚಾನಲ್ಗಳಿರುತ್ತೆ. UTP ಚಾನಲ್ಗಳನ್ನು ನಾವು ಆ್ಯಕ್ಚುಲಿ ಬಂದ್ಬಿಟ್ಟು ನಾವು ಉಳಿಸ್ಲಿಕ್ಕೆ ಆಗೋದಿಲ್ಲ, ಅದು ಅವರ ಇಲಾಖೆ ಮಾಡಬೇಕಾಗುತ್ತೆ. ಬಟ್ ಆದರೂ ಕೂಡ ಕಳೆದ 2 ವರ್ಷಗಳಿಂದ UTP ಚಾನಲ್ ಕೂಡ ಹೂಳೆತ್ತೋ ಅನ್ನೋ ಕಾರ್ಯಕ್ರಮ ಮಾಡ್ಕೊಳ್ತಾ ಇದ್ದೇವೆ. UTP ಚಾನಲ್ಗೆ ಅದು ಮೂಲದಿಂದ ಬರುವಂಥ ತ್ಯಾಜ್ಯಗಳೆಲ್ಲನೂ ಕೂಡ ರಭಸವಾಗಿ ಮೊದಲ ಮಳೆಗೆ ಬಂದು ನುಗ್ಗುತ್ತೆ. ಮುಂದೆ ಅದು ಸಂಪೂರ್ಣವಾಗಿ ಬಗೆಹರಿಸ್ತೇವೆ. ಹೌದು, ಪಾರ್ಕಿಂಗ್ ಯಾರ್ಡಲ್ಲಿ ಕಾಂಪೌಂಡ್ ಕುಸ್ತಿದೆ. ಅದು ಮೊದಲೇ ಕ್ರಾಕ್ ಇರ್ತದೆ ಆ್ಯಕ್ಚುಲಿ ಬಂದ್ಬಿಟ್ಟು. ಅಲ್ಲೂ ಕೂಡ ಅದು ಮರು ನಿರ್ಮಾಣ ಮಾಡ್ತೇವೆ. ಅಲ್ಲೂ ಮಳೆ ನೀರಿಂದ ಅಲ್ಲ, ಅದು ಮಣ್ಣಿನ ಸವೆತದಿಂದ ಮದ್ದಿಂದನೂ ಕೂಡ ಅದು ಕ್ರಾಕ್ ಇತ್ತದು, ಅದು ದುರಸ್ತಿ ಶಿಥಿಲವಾಗಿತ್ತದು. ಇದೆ 1600727677 ಹೆಲ್ಪ್ಲೈನ್ ನಂಬರ್ ಇದೆ. ಅದು 24/7 ವರ್ಕ್ ಮಾಡ್ತಾ ಇದೆ. ನಿನ್ನೆ ರಾತ್ರಿ ಭಾರೀ ಗುಡುಗು ಸಿಡ್ಲು ಭಾರೀ ಮಳೆ ಪರಿಣಾಮ ತಗ್ಗು ಪ್ರದೇಶಗಳಲ್ಲಿ ಸಾಕಷ್ಟು ಮನೆಗಳಿಗೆ ಹಾನಿಯಾಗಿದೆ. ಪ್ರತಿ ಬಾರಿ ಈ ಥರ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದೀವಿ ನಾವು. ಬೇಸಿಗೆನಲ್ಲಿ ಎಲ್ಲ ಚರಂಡಿಗಳು ಕ್ಲೀನ್ ಮಾಡಬೇಕು ಅಂತ ಯೋಚನೆಗಳು ನಡೆಯುತ್ತೆ. ಆದರೆ ಈಗ ಬೇಸಿಗೆನಲ್ಲೇ ಮಳೆ ಶುರು ಆಗಿಬಿಟ್ಟಿದೆ. ಹಾಗಾಗಿ ಇದಕ್ಕೇನು ಮಾಡಬೇಕು, ತಕ್ಷಣದೊಳಗೆ ತುರ್ತಾಗಿ ಕೆಲಸ ಮಾಡಲಿಕ್ಕೆ ಏನೇನು ಬೇಕೋ ಅದನ್ನು ಮಾಡಬೇಕು ಅಂತ ಈಗಾಗಲೇ ಆಯುಕ್ತರು ಇಲ್ಲೇ ಇದ್ದಾರೆ, ಅವರಿಗೂ ಕೂಡ ಸೂಚನೆ ಕೊಟ್ಟಿದೆ. ಅಧಿಕಾರಿಗಳು ಇಲ್ಲೇ ಇದ್ದಾರೆ, ಅವರಿಗೂ ಸೂಚನೆ ಕೊಟ್ಟಿದೆ. ಸಮಗ್ರವಾಗಿ ಯೋಚನೆ ಮಾಡಿ ತಕ್ಷಣ ಕೆಲಸ ಶುರು ಮಾಡಬೇಕು, ಕ್ಲೀನಿಂಗಿಗೆ ಮತ್ತೊಂದಕ್ಕೆ ಅಲ್ಲದು. ಅದಾದರೆ ಒಳ್ಳೆಯದಾಗತ್ತೆ. ಯಾಕಂದರೆ ನಾವು ಸಾಮಾನ್ಯವಾಗಿ ಈ 2 ತಿಂಗಳು ಕ್ಲೀನಿಂಗಿಗೆ, ಆಮೇಲೆ ಮಳೆ ಶುರು ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಕ್ಲೀನಿಂಗ್ ಪೀರಿಯಡ್ ಒಳಗಡೆ ನಮಗೆ ಮಳೆ ಬಂದಿರೋದ್ರಿಂದ ತಕ್ಷಣದೊಳಗಡೆ ಎಲ್ಲೆಲ್ಲಿ ತಗ್ಗು ಪ್ರದೇಶ ಇದೆ ಅಲ್ಲಿ ಸಮಸ್ಯೆ ಆಗಿದೆ. ಅದಕ್ಕೆ ಅಧಿಕಾರಿಗಳು ನಾವೆಲ್ಲ ಒಟ್ಟಿಗೆ ಭೇಟಿ ಕೊಟ್ಟಿದ್ದೆ. ಅದಕ್ಕೆ ಪರಿಹಾರ ಹುಡುಕುವಂಥ ಕೆಲಸ ಈಗ ಯೋಚನೆ ಮಾಡಿದ್ವಿ. ಇಲ್ಲಿದೊಂದು ಸಮಸ್ಯೆ, ಮೂಲ ಸಮಸ್ಯೆ ಇದೆ. ಇದು ಅಲ್ಲೊಂದು ಆ ಕಡೆಯಿಂದ ಒಂದು ಗೋಡೆ ಹಾಕೊಂಡ್ಬಿಟ್ಟಿದ್ದಾರೆ, ಕಾಂಪೌಂಡು. ವಕ್ಫ್ನವ್ರು ನಮ್ಮದು ಅಂತಿದ್ದಾರೆ, ಇಂಡಸ್ಟ್ರಿಯಲ್ ಎಸ್ಟೇಟ್ನವ್ರು ಅದು ಬೇರೆ ಸಂಬಂಧಪಟ್ಟ ಜಾಗ ಅಂತ ಹೇಳ್ತಾರೆ, ಸರ್ ನಮ್ಮ ಏನೋ ಅದು ಬೇರೆ. ಆದರೆ ಅಲ್ಲಿ ಹೋಗ್ತಿದ್ದಿದ್ದು ನೀರು, ಡ್ರೈನೇಜ್ ನೀರು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅದನ್ನು ಓಪನ್ ಮಾಡೋಕ್ಕೆ ಹೇಳಿದೆ. ಈಗ ಓಪನ್ ಮಾಡಿದ್ರೆ ಅಲ್ಲಿ ಫೀಲ್ಡಿಗೆ ಹೋಗುತ್ತೆ, ಫೀಲ್ಡಿಂದ ಪೂರ್ತಿ ಆ ಕಡೆ ಒಳಗಡೆ ಹೋಗಬೇಕು. ಹೀಗೆಲ್ಲ ನಡೀತಿದೆ. ಒಟ್ಟಾರೆ ಈ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ. ಈಗ ತುರ್ತಾಗಿ ಆಗಬೇಕಾಗಿರೋಂಥ ಕಾರ್ಯಗಳ ಬಗ್ಗೆ ಮಾಡಬೇಕು ಅಂತ ಹೇಳಿದೆ. ಇಲ್ಲೊಂದು ಮನೆ ಪೂರ್ತಿ ಬಿದ್ದೋಗಿದೆ. ಹಾಗಾಗಿ ಆ ಮನೆಗೆ ಇಮಿಡಿಯೇಟಾಗಿ 100% ಪರಿಹಾರ ಕೊಡಬೇಕು. ಅದು ಇವ್ರದೇ ಮನೆ ಅದು.
ಶ್ರೀನಿವಾಸ್ ಅಂತೇಳಿ ಶ್ರೀನಿವಾಸ್ ಅವ್ರ ಮನೆ ಬಿದ್ದೋಗಿದೆ. ಆ ಶ್ರೀನಿವಾಸನ ಮನೆಗೆ ಪರಿಹಾರ ಒಂದು ಭಾಗ. ಆದರೆ ಅವರು ಪ್ರತಿ ಬಾರಿ ಮಳೆಗಾಲದೊಳಗೆ ಬಂತು ಅಂತ ಹೇಳಿದ್ರೆ ಏನಪ್ಪ ಅಂತ ರಾತ್ರಿ ನಿದ್ದೆ ಬರಲ್ಲ ಅವ್ರಿಗೆ. ಆ ಥರದ್ದೊಂದು ಯೋಚನೆ ನಡೆದಿದೆ. ಆಮೇಲೆ ಗೋಪಾಲಗೌಡ ಬಡಾವಣೆಯಲ್ಲೂ ಕೂಡ ಮನೆಗಳಿಗೆ ನೀರು ನುಗ್ಗಿದೆ. ಅಲ್ಲಿ ರಾಜಕಾಲುವೆನೇ ಅವೈಜ್ಞಾನಿಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಮುಂಚೆ 4 ಕಡೆ ನೀರು ನುಗ್ತಾ ಇದ್ದಿದ್ದು. ಈಗ ಗೋಪಾಳದಲ್ಲಿ ನುಗ್ಗುತ್ತೆ, ರವೀಂದ್ರನಗರ ನುಗ್ಗುತ್ತೆ, ಗಾಂಧಿನಗರ ನುಗ್ಗುತ್ತೆ. ಇದಕ್ಕೆ ಏನು ಅಂಥೇಳಿ ಯೋಚನೆ ಮಾಡಿದಾಗ ಅನೇಕ ಕಡೆಗಳಲ್ಲಿ ಮುಂಚೆ ಕೆರೆ ಇತ್ತು. ಆ ಕೆರೆಗಳೆಲ್ಲ ಇವತ್ತು ನಿವೇಶನಗಳಾಗಿ ಮನೆ ಆಗಿದೆ, ಕಚೇರಿಗಳಾಗಿದೆ. ಸೊ ಇದೆಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ಆದರೂ ಒಂದು ಯೋಚನೆಗಳನ್ನು ಮಾಡಿ ಸರಿಯಾದಂಥ ದಿಕ್ಕುಗಳೊಳಗಡೆ ಯೋಚನೆ ಮಾಡಿ ಮುಂದಕ್ಕೆ ಹೋಗಿದ್ದಾರೆ. ಆದರೆ ಈಗ ಎಲ್ಲದೂ ಒಂದೊಂದೇ ಗೊತ್ತಾಗ್ತಾ ಇದೆ. ಆ ಕಾಲುವೆ ಮಾಡಿ ಭಾಳ ವರ್ಷ ಆಯಿತು. ಗೋಪಾಲಗೌಡ ಬಡಾವಣೆ ಕಾಲುವೆ ಭಾಳ ವರ್ಷ ಆಯಿತು ಅದನ್ನು ಮಾಡಿ. ಸೊ ಅದಕ್ಕೆ ಬೇಕಾಗಿರೋಂಥ ಅಲ್ಲೇನಾಗ್ತಿದೆ ಅದನ್ನು ಈಗಾಗಲೇ ಸ್ವಲ್ಪ ಕೆಳಗಡೆ ಆಳ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಅದಾದಮೇಲೆ ನಮ್ಮ ಸಾಗರ್ ರಸ್ತೆ ಒಳಗಡೆ ಒಂದು ರಸ್ತೆ ಮಾಡೋದು. ಆ ರಸ್ತೆಲಿರೋಂಥ ಡೆಕ್ಟನ್ನು ಎತ್ತರ ಮಾಡ್ಕೋಬೇಕಾಗಿತ್ತು, ಮಾಡಲಿಲ್ಲ. ವಾಪಸ್ ರಿವರ್ಸ್ ಹೊಡೆಯುತ್ತೆ. ಅದಕ್ಕೂ ಈಗ ಕಾಮಗಾರಿಗೆ ಯೋಚನೆ ಮಾಡಿದೆ. ಆ ಪರಿಹಾರ ಹುಡುಕಿದ್ದು ಹೆಂಗೆ ಅಂತ ಹೇಳಿದ್ರೆ ನಮಗೆ ಗೊತ್ತೇ ಆಗ್ತಿರಲಿಲ್ಲ ಯಾಕೆ ಹಿಂಗೆ ಆಗ್ತಿದೆ ಅಂತ. 16 ಬಾರಿ ಈ ಸಮಸ್ಯೆ ಫೇಸ್ ಮಾಡಿದ್ಮೇಲೆ ಪರ್ಮನೆಂಟಾಗಿ ಏನು ಅಂತ ಗೊತ್ತಾಯಿತು. ಈಗ ಅದನ್ನು ನ್ಯಾಷನಲ್ ಹೈವೇ ನಮ್ಮ ಹೈವೇ ಹತ್ರ ಮಾತುಕತೆ ಮಾಡಿದೆ. ರಾಘವೇಂದ್ರವರು ಕೂಡ ಅದನ್ನು ಗಮನಿಸಿದ್ದಾರೆ. ಹಾಗಾಗಿ ಅದಕ್ಕೆ ಬೇಕಾಗಿರೋಂಥ ಬ್ರಿಡ್ಜಿಗೆ ಬೇಕಾಗಿರೋ ಅದೊಂದು ಬ್ರಿಡ್ಜ್ ಮಾಡಬೇಕು. ನಾವು ಬ್ರಿಡ್ಜ್ ಮಾಡಿದ್ರೆ ಸರಾಗವಾಗಿ ಮುಂದಕ್ಕೆ ಹೋಗುತ್ತೆ ನೀರು. ಹಾಗಾಗಿ ಅದಕ್ಕೊಂದು ಪರಿಹಾರ ಹುಡುಕ್ತೀವಿ. ಆಳ ಮಾಡಬೇಕು, ಮುಂದಕ್ಕೆ ತೊಗೊಂಡೋಗ್ಬೇಕು. ಚೆನ್ನಾಗಿ ನಿಂತ್ಕೊಂಡು 6 ಜನ ಇದ್ದೀರಲ್ಲ ತರಿಸ್ಕೊಡ್ರಿ, 9 ಜನ ತರಿಸ್ಕೊಡ್ರಿ. ನೀವು ತರಿಸ್ಕೊಡಿ. ಕಾಂಪೌಂಡ್ ಇದಕ್ಕೆ ಕಂಬ ಹಂಗಿತ್ತು. ಒಂದು 12:30 ಆಗಿತ್ತು ಸರ್. 12:30 ಅಷ್ಟೊತ್ತಿಗೆ ಮಳೆ ಬಂತು. ನಾವು ಮಲಗಿದ್ವಿ, ಸ್ವಲ್ಪ ನಿದ್ರೆ ಹೋಗಿದ್ವಿ. ಸ್ವಲ್ಪ ಚಾಪೆದೊಳಗಡೆ ನೀರು ಬಂತು ಅಂತ ಎದ್ದು ಬಾಗಿಲು ತೆಗೆದಿದ್ದಷ್ಟೇ ನಮ್ಮ ಮನೆಯವರು. ನೀರು ಹಂಗೆ ತುಂಬಿ ಹೋಗ್ಬಿಡ್ತು. ಅದು ಇದು ತಗೊಳ್ಳೋಣ ಅಂತಂದ್ರೆ ನಮ್ಮ ಕೈಯಿಂದ ಆಗಿಲ್ಲ. ಅಷ್ಟು ಎಲ್ಲ ಹಾಳಾಗಿದೆ, ನಷ್ಟ ಆಗಿದೆ. ನಾವು ಇನ್ನು ಮತ್ತೆ ಏನಾರ ಕರೆಂಟ್ ಏನಾರ ಹೆಚ್ಚು ಕಮ್ಮಿ ಆಗಿತ್ತು ಅಂತ ಹೊರಗೆಲ್ಲ ಬಂದು ಕರ್ಕೊಂಡ್ರು. ಹೊರಗೆ ಬಂದುಬಿಟ್ವಿ. ಇನ್ನು ಬೆಳ್ತನಕಂತೂ ಏನೂ ಮಾಡೋಕ್ಕಾಗಲಿಲ್ಲ. ನೀರು ಕೈಯಿಂದ ಎತ್ತಾಕಿದ್ವಿ, ಬಕೆಟಿಂದ ಎತ್ತಾಕಿದ್ವಿ. ನಮ್ಮ ಕೈಯಿಂದ ಸಾಧ್ಯ ಆಗಲಿಲ್ಲ, ಎಲ್ಲ ಹಾಳಾಗಿದೆ. ಇನ್ನು ಮನೆಯವರೊಬ್ಬರೇ ದುಡಿಯೋರು. ಇರೋ 3 ಹೆಣ್ಮಕ್ಳನ್ನ ಮದುವೆ ಮಾಡಿದ್ದೀನಿ. ಒಬ್ಳಿದ್ದಾಳೆ, ಇನ್ನು ಮದುವೆ ಆಗೋವಳು. ನಮ್ಮ ಮಗನಿಗೂ ನನಗೂ ಒಂದು ಸ್ವಲ್ಪ ಹುಷಾರಿಲ್ಲ ಮನೆಯಲ್ಲಿ.
ಈ ಥರ ಪರಿಸ್ಥಿತಿ ಆಗಿದೆ. ನಾ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಮನೆ ಇತ್ತು, ಮನೆ ಬಿದ್ದೋಯ್ತು, ಅದಕ್ಕೆ ಇಲ್ಲಿ ಬಾಡಿಗೆಗೆ ಬಂದಿದ್ದೀವಿ ನಾವು. ಹಿಂಗಾಗತ್ತಂತ ನಮ್ಗೆ ಗೊತ್ತಾಗಿಲ್ಲ. ಇದಕ್ಕೇನಾರ ಪರಿಹಾರ ನೀವೇ ಹುಡ್ಕೊಡ್ಬೇಕು. ನಾವು ಈಗ ಏನು ಮಾಡ್ಬೇಕಂತ ಒಂದು ಗೊತ್ತಾಗ್ತಾ ಇಲ್ಲ ಸ್ವಾಮಿ ನಮಗೆ. ಎಲ್ಲೋಗ್ಬೇಕು, ಯಾರ ಮನೇಲಿ ಇರಬೇಕು? ಒಂದು ದಿವಸ ಚಂದ, 2 ದಿವಸ ಚಂದ, ನಮ್ಮೂರೊಂದು ದಿವಸಕ್ಕೆ 4-5 ಜನ, ಒಬ್ರು ಬಾರ ಹೊರ್ಬೋದು, 10 ಜನ ಬಾರ ಹೊರ್ತಾರೆ. ನಮಗೆ ಪರಿಸ್ಥಿತಿ ಆಗೈತಿ. ಹೇಳ್ಕೊಡೋಕೆ ಹೋಗದೆ, ಮಾಡೋಕೆ ಹೋಗದೆ, ರಾತ್ರಿ ಎಲ್ಲ ಅಲ್ಲೆಲ್ಲ ಇಲ್ಲಿ ಕುತ್ಕೊಂಡು ನಿದ್ದೆ ಇಲ್ಲದೆ ಏನಿಲ್ಲದೆ ಬಂದಿದ್ದೀನಿ. ಹುಷಾರಿಲ್ಲ ನನಗೂ. ನಾನೊಂದು ದಿವಸ ಚೆನ್ನಾಗಿದ್ರೆ 4 ದಿವಸ ಚೆನ್ನಾಗಿರಲ್ಲ. ಆಪ್ರೇಷನ್ ಆದವಳು ನನಗೂ. ಗಡ್ಡೆ ಆಪ್ರೇಷನ್ ಆಗಿದೆ. ಎಲ್ಲಿ ಹೋಗಲ್ಲ, ಮನೆಯಲ್ಲೇ ಇರ್ತೀನಿ. ಇದ್ದರೆ ತಿಂತೀನಿ, ಇಲ್ಲಾಂದರೆ ಇಲ್ಲ. ಇಂಥ ಪರಿಸ್ಥಿತಿ ಆಗಿದೆ. ನಾನು ಏನು ಮಾಡ್ಬೇಕಂತ ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ನನ್ನ ಹೆಸರು ಗೌರಮ್ಮ ಅಂತ. ನನ್ನ ಹೆಸರು ತುಳಸಿ. ಇಲ್ಲಿ ಶರವತಿ ನಗರ 7ನೇ ಕ್ರಾಸಲ್ಲಿ ನಾವಿಲ್ಲಿ ಬಾಡಿಗೆ ಬಂದಿದ್ದೀವಿ. ನಮ್ಮದು ಸ್ವಂತ ಮನೆ ಇತ್ತು, ಅದು ಮಳೆಗೆ ಅಂತಲೇ ಅಲ್ಲಿ ಬಿದ್ದೋಗಿದ್ದಕ್ಕೆ ಇಲ್ಲಿಗೆ ಬಂದ್ವಿ ನಾವು. ಈಗ ಇಲ್ಲಿನೂ ಮಳೆ ಬಂದು ಈ ಥರ ಎಲ್ಲ ನೀರು ನುಗ್ಗಿದೆ. ಮನೆಯಲ್ಲೆಲ್ಲ ಫುಲ್ಲು ಸಾಮಾನೆಲ್ಲ ಹಾಳಾಗಿದೆ. ಫ್ರಿಜ್ಜು, ಟಿ ವಿ, ವಾಷಿಂಗ್ ಮಿಷಿನ್ನು ಇವೆಲ್ಲ ತುಂಬ ಸಾಮಾನು ಹಾಳಾಗಿಬಿಟ್ಟಿದೆ ಮನೆಯಲ್ಲೆಲ್ಲ. ತುಳಸಿ.